ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೇನಾದರೂ ಮೈಕೈ ನೋವು, ಕೀಲು ನೋವು ಅಥವಾ ವೀಕ್ ಬೋನ್ಸಿಂದ ಸ್ಟ್ರಗಲ್ ಮಾಡ್ತಾ ಇದ್ರೆ ಇವತ್ತಿನ ಕ್ಯಾಲ್ಶಿಯಂ ರಿಚ್ ಸೂಪ್ ಕುಡಿಯೋದ್ರಿಂದ ಪರಿಹಾರ ಸಿಗತ್ತೆ. ತುಂಬ ಈಸಿಯಾಗಿ ಈ ಸೂಪನ್ನು ರೆಡಿ ಮಾಡ್ಕೋಬಹುದು. ತುಂಬ ಸಿಂಪಲ್ ಆಗಿದ್ರೂ ಕೂಡ ನಿಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡೋಕ್ಕೆ, ಜಾಯಿಂಟ್ ಪೇನನ್ನು ಕಡಿಮೆ ಮಾಡೋಕ್ಕೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಸೂಪ್ ಅಂತಾನೆ ಹೇಳ್ಬೋದು. ಈಗಂತೂ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಕೂಡ ಮೊಣಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಕೀಲು ನೋವು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನಾಗಿರ್ಬೋದು ಅಂದರೆ ಪೋಷಕಾಂಶಗಳು ಹೆಚ್ಚಾಗಿರುವಂಥ ಆಹಾರಗಳನ್ನು ತಿನ್ನದೇ ಇರೋದು ಅಥವಾ ಕ್ಯಾಲ್ಶಿಯಂ ಕೊರತೆಯಿಂದನೂ ಕೂಡ ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಮೂಳೆಗಳ ಡೆನ್ಸಿಟಿ ಕಡಿಮೆ ಆಗತ್ತೆ. ಸೊ ನೀವು ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಟೆಂಪರರಿಯಾಗಿ ನೋವು ಕಡಿಮೆ ಆಗ್ಬೋದು, ಆದರೆ ಬೋನ್ಸ್ಗೆ ಯಾವುದೇ ರೀತಿಯಲ್ಲೂ ಸ್ಟ್ರೆಂತ್ ಕೊಡಲ್ಲ. ಇವತ್ತಿನ ಸೂಪಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನೀವಿದನ್ನು ಕುಡಿಯೋದ್ರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗತ್ತೆ, ಜಾಯಿಂಟ್ ಲ್ಯೂಬ್ರಿಕೇಶನ್ಗೆ ಮತ್ತು ಜಾಯಿಂಟ್ ಫ್ಲೆಕ್ಸಿಬಿಲಿಟಿಗೆ ಸಪೋರ್ಟ್ ಮಾಡುತ್ತೆ. ದೇಹದ ಯಾವುದೇ ಭಾಗಗಳಲ್ಲಿ ನೋವಿದ್ರೂ ಕೂಡ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬನ್ನಿ ತಡ ಮಾಡೋದು ಬೇಡ, ಈ ಕ್ಯಾಲ್ಶಿಯಂ ರಿಚ್ ಸೂಪನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇದನ್ನ ಪ್ರಿಪೇರ್ ಮಾಡೋಕೆ ನೀವು 2 ಲೋಟ ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಫ್ರೆಶ್ ಆಗಿರುವಂತ ನುಗ್ಗೆಕಾಯಿಯನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೋಬೇಕು. 5-6 ನುಗ್ಗೆಕಾಯಿಯ ಪೀಸನ್ನ ತಗೊಂಡ್ರೆ ಸಾಕಾಗತ್ತೆ. ಇದನ್ನ ನೀವು ಆಗ್ಲೇ ಕುದಿಯೋಕೆ ಇಟ್ಟಿರುವಂತ ನೀರಿಗೆ ಹಾಕೋಬೇಕು. ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಹಾಕೊಂಡು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ನುಗ್ಗೆಕಾಯಿಯಲ್ಲಿ ನ್ಯಾಚುರಲ್ ಆಗಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಹೆಚ್ಚಾಗಿರುತ್ತೆ. ಈ ಎರಡೂ ಕೂಡ ಮೂಳೆಗಳು ಸ್ಟ್ರಾಂಗ್ ಆಗೋಕೆ ಬೇಕು. ಜೊತೆಗೆ ಯಾಕೆ ನುಗ್ಗೆಕಾಯಿ ತುಂಬಾ ಎಫೆಕ್ಟಿವ್ ಅಂದ್ರೆ ಇದರಲ್ಲಿ ಒಂದು ಕಾಂಪೌಂಡ್ಸ್ ಇರುತ್ತೆ. ಆ ಕಾಂಪೌಂಡ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಚೆನ್ನಾಗಿ ಅಬ್ಸಾರ್ಬ್ ಆಗೋಕೆ ಸಪೋರ್ಟ್ ಮಾಡುತ್ತೆ. ಸೊ ನುಗ್ಗೆಕಾಯಿಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರ ಜೊತೆಗೆ ಆ ಕ್ಯಾಲ್ಶಿಯಂ ಅನ್ನ ನಮ್ಮ ದೇಹ ಪ್ರಾಪರ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನುಗ್ಗೆಕಾಯಿ ಸ್ಪೆಷಲ್ ಅಂತಾನೆ ಹೇಳ್ಬಹುದು. ಮತ್ತೆ ನುಗ್ಗೆಕಾಯಿಯಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಇರುತ್ತೆ. ಇವೆರಡೂ ಕೂಡ ಮಸಲ್ ರಿಲ್ಯಾಕ್ಸೇಷನ್ ಮತ್ತು ನರಗಳ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಯಾರ್ಯಾರಿಗೆ ಮೈಕೈ ನೋವು ಮತ್ತು ಮಸಲ್ ಸ್ಟಿಫ್ನೆಸ್ ಇರುತ್ತೆ ನೋಡಿ, ಅಂತವರು ರೆಗ್ಯುಲರ್ ಆಗಿ ಈ ಸೂಪ್ ಅನ್ನ ಕುಡಿಯೋದ್ರಿಂದ ಮೈಕೈ ನೋವು, ಮೊಣಕಾಲು ನೋವು, ಸಂದುಗಳ ನೋವು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನುಗ್ಗೆಕಾಯಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಕೀಲುಗಳಲ್ಲಿ ಏನಾದರೂ ಇನ್ಫ್ಲಮೇಷನ್ ಆಗಿದ್ರೆ ಕಡಿಮೆ ಮಾಡುತ್ತೆ. ಹಾಗಾಗಿ ನಿಮಗೆ ಜಾಯಿಂಟ್ ಪೇನ್ ಇದ್ರೆ, ಊತ ಆಗ್ತಿದ್ರೆ, ಸ್ಟಿಫ್ನೆಸ್ ಆಗಿದ್ರೆ ಮಿಸ್ ಮಾಡದೆ ಈ ಸೂಪನ್ನು ಒಂದ್ಸಲ ಟ್ರೈ ಮಾಡಿ. ನೀವು ನಡೆಯುವಾಗ ಅಥವಾ ಮೂವ್ಮೆಂಟ್ ಮಾಡುವಾಗ ಫ್ರಿಕ್ಷನ್ ಆಗಿ ಕಾಲು ನೋವಾಗತ್ತೆ ನೋಡಿ, ಅದು ಕೂಡ ಕಡಿಮೆ ಆಗತ್ತೆ. ನುಗ್ಗೆಕಾಯಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಆಕ್ಸಿಡೇಟಿವ್ ಸ್ಟ್ರೆಸ್ ಇದ್ರೆ ಫೈಟ್ ಮಾಡುತ್ತೆ. ಆಕ್ಸಿಡೇಟಿವ್ ಡ್ಯಾಮೇಜ್ ಇಂದ ಬೋನ್ಸ್ ವೀಕ್ ಆಗದೆ ಇರೋ ಹಾಗೆ ಮತ್ತು ಜಾಯಿಂಟ್ ಡಿಜನರೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ನುಗ್ಗೆಕಾಯಿಯಲ್ಲಿ ಡಿಟಾಕ್ಸಿಫೈಯಿಂಗ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ನಮ್ಮ ದೇಹವನ್ನ ಜಂಟಲ್ ಆಗಿ ಕ್ಲೀನ್ ಮಾಡುತ್ತೆ. 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಫ್ಲೇಮ್ ಆಫ್ ಮಾಡಿ ನುಗ್ಗೆಕಾಯಿ ಪೀಸ್ಗಳನ್ನ ಸೆಪರೇಟ್ ಆಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಕೂಲ್ ಆಗೋಕೆ ಬಿಡಿ. ಕೂಲ್ ಆದ್ಮೇಲೆ ನುಗ್ಗೆಕಾಯಿಯ ಪೀಸ್ಗಳನ್ನ ಈ ರೀತಿಯಾಗಿ ಓಪನ್ ಮಾಡಿ ಒಂದು ಸ್ಪೂನ್ ತಗೊಂಡು ನುಗ್ಗೆಕಾಯಿಯ ತಿರುಳನ್ನ ಸೆಪರೇಟ್ ಮಾಡ್ಕೋಬೇಕು. ನುಗ್ಗೆಕಾಯಿಯ ನಾರು ಸೆಪರೇಟ್ ಆಗಬೇಕು, ತಿರುಳನ್ನ ಸೆಪರೇಟ್ ಆಗಿ ಇಟ್ಕೋಬೇಕು. ಇದೇ ತರ ಎಲ್ಲವನ್ನ ಸೆಪರೇಟ್ ಮಾಡಿ ಆದ್ಮೇಲೆ ನುಗ್ಗೆಕಾಯಿಯ ತಿರುಳನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಸ್ಟ್ ತರ ಆದ್ರೆ ಸಾಕು. ನಂತರ ನೀವು ಆವಾಗಲೇ ನುಗ್ಗೆಕಾಯಿಯನ್ನ ಬೇಯಿಸೋಕೆ ಯೂಸ್ ಮಾಡಿರುವಂತ ನೀರಿಗೆ ಮತ್ತೆ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಕುದಿಯೋಕೆ ಇಟ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರುವಂತ ಈ ನುಗ್ಗೆಕಾಯಿಯ ತಿರುಳನ್ನ ಈ ನೀರಿಗೆ ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಒಂದು ಸೂಪ್ ತರ ಥಿಕ್ ಟೆಕ್ಸ್ಚರ್ ಸಿಗತ್ತೆ. ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣವನ್ನ ಹಾಕೊಳ್ಳಿ. ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು 5ರಿಂದ 6 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೋಬೇಕು.
ಅರಿಶಿಣದಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಜಾಯಿಂಟ್ ಪೇನ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಊತವನ್ನ ಕಡಿಮೆ ಮಾಡುತ್ತೆ. ಸೊ ಯಾರ್ಯಾರು ಈ ಸೂಪ್ ಅನ್ನ ಮಿಸ್ ಮಾಡದೆ ಟ್ರೈ ಮಾಡಬೇಕು ಅಂದ್ರೆ, ಯಾರ್ಯಾರಿಗೆ ಮೊಣಕಾಲು ನೋವಿರುತ್ತೆ ಅಥವಾ ಜಾಯಿಂಟ್ ಪೇನ್ ಇರುತ್ತೆ ಅಥವಾ ಬೋನ್ಸ್ ತುಂಬಾ ವೀಕ್ ಆಗಿರುತ್ತೆ ಅಥವಾ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಬಾಡಿ ಪೇನ್ ಆಗಿರುತ್ತೆ ಅಥವಾ ವಯಸ್ಸಾಗಿ ಕೈಕಾಲು ನೋವು ಬರ್ತಿರತ್ತೆ ನೋಡಿ, ಅಂತವರು ಈ ಸೂಪ್ ಅನ್ನ ಮಿಸ್ ಮಾಡದೆ ಕುಡಿಬೇಕು. ರೆಗ್ಯುಲರ್ ಆಗಿ ನೀವು ಈ ಸೂಪ್ ಅನ್ನ ಕುಡಿಯೋದ್ರಿಂದ ಕೆಲವೇ ವಾರಗಳಲ್ಲಿ ನಿಮ್ಗೆ ರಿಸಲ್ಟ್ ಸಿಗತ್ತೆ, ಮೊದ್ಲಿಗಿಂತ ಬೆಟರ್ ಅನ್ಸುತ್ತೆ. ಈ ಸೂಪ್ ಕುಡಿಯೋದ್ರ ಜೊತೆಗೆ ನೀವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡಬೇಕು. ಡೈಲಿ ಬೆಳಿಗ್ಗೆ ಅಥವಾ ಸಾಯಂಕಾಲ 10 ರಿಂದ 15 ನಿಮಿಷ ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು. ಇಡೀ ದಿನ ಆಕ್ಟಿವ್ ಆಗಿ ಇರಬೇಕು. 5 ನಿಮಿಷ ಚೆನ್ನಾಗಿ ಕುದಿಸಿದ್ಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ಆರೋಕ್ ಬಿಡಬೇಕು. ಇದನ್ನ ನೀವು ತುಂಬಾ ಬಿಸಿಯಾಗಿರುವಾಗ್ಲೂ ಕುಡಿಬಾರ್ದು ಅಥವಾ ಆರಿಸ್ಕೊಂಡು ಕುಡಿಬಾರ್ದು, ವಾರ್ಮ್ ಆಗಿರುವಾಗ್ಲೇ ಕುಡಿಬೇಕು. ರೆಗ್ಯುಲರ್ ಆಗಿ ನೀವು ಇದನ್ನ ಕುಡಿಯೋದ್ರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಕೀಲುಗಳಲ್ಲಿ ಲ್ಯೂಬ್ರಿಕೇಶನ್ ಇಂಪ್ರೂವ್ ಆಗಿ ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗತ್ತೆ. ಬಾಡಿ ವೀಕ್ನೆಸ್ ಇಂದ ಅಥವಾ ಇನ್ಫ್ಲಾಮೇಷನ್ ಇಂದ ಬಾಡಿ ಪೇನ್ ಸ್ಟಾರ್ಟ್ ಆಗಿದ್ರೂ ಕೂಡ ಕಡಿಮೆ ಆಗತ್ತೆ. ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗಿ ಈಸಿಯಾಗಿ ನಡೆದಾಡೋಕೆ ಮತ್ತು ನಿಮ್ಮ ಡೈಲಿ ಆಕ್ಟಿವಿಟಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ನೀವೇನಾದ್ರೂ ಜಾಯಿಂಟ್ ಪೇನ್ ಕಡಿಮೆ ಮಾಡ್ಕೊಳ್ಳೋಕೆ ಅಥವಾ ಮೂಳೆಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಸಿಂಪಲ್ ಆದ ನ್ಯಾಚುರಲ್ ವೇ ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಈ ಸೂಪ್ ಅಂತೂ ವರ್ತ್ ಟ್ರೈಯಿಂಗ್ ಅಂತಾನೆ ಹೇಳ್ಬಹುದು. ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.